ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ನಿಂಬೆಹಣ್ಣಿನ ಪಳು. ಈ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಮತ್ತು ಬೆಲ್ಲ ಬಳಸಿ ಮಾಡುವಂಥ ವಿಶೇಷವಾದ ಚಟ್ನಿ. ನಾನಿಲ್ಲಿ ನಿಂಬೆಹಣ್ಣಿನ ಪಳು ಮಾಡೋಕ್ಕೆ ಒಂದು 4 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿರುವಂಥ ಬೀಜನ ತೆಗಿಬೇಕು. ಫ್ರೆಂಡ್ಸ್, ಇಲ್ಲಿ 2 ವಿಷಯ ನೀವು ಗಮನದಲ್ಲಿಡಬೇಕು. ನಿಂಬೆಹಣ್ಣಲ್ಲಿರುವಂಥ ಎಲ್ಲ ಬೀಜನೂ ತೆಗಿಬೇಕು, ಒಂದು ಬೀಜನೂ ಉಳಿಬಾರ್ದು. ಮತ್ತು ಆದಷ್ಟು ತೆಳ್ಳಗೆ ಸಿಪ್ಪೆ ಇರುವಂಥ ನಿಂಬೆಹಣ್ಣನ್ನು ಆರಿಸಿ ತಗೊಳ್ರಿ. ಅಂದರೆ ನಿಂಬೆಹಣ್ಣಿನ ಪಳು ಚೆನ್ನಾಗಾಗತ್ತೆ, ಇಲ್ಲ ಅಂತಂದರೆ ಕಹಿ ಆಗುತ್ತೆ. ಈಗ ನಿಂಬೆಹಣ್ಣನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಪೂರ್ತಿ ನೈಸ್ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಈಗ ಈ ರುಬ್ಬಿದ ಪೇಸ್ಟನ್ನು ಒಂದು ಬಟ್ಲು ಅಥವಾ ಕಪ್ಪಲ್ಲಿ ಹಾಕಿಬಿಟ್ಟು ಅಳತೆ ಮಾಡಿರಿ. ರುಬ್ಬಿದ ಪೇಸ್ಟು ಎಷ್ಟಿರುತ್ತೆ ಅಷ್ಟೇ ನಾವು ಬೆಲ್ಲನ ಕೂಡ ತಗೋಬೇಕಾಗತ್ತೆ. ಬೆಲ್ಲನ ತುರಿಯೋ ಮಣೆಯಲ್ಲಿ ತುರಿದ್ಬಿಟ್ಟು ಇಲ್ಲ ಅಂತಂದರೆ ಪುಡಿ ಮಾಡಿಬಿಟ್ಟು ಅಳತೆ ಮಾಡಿ ತಗೊಳ್ಳಿ. 1 ಕಪ್ನಷ್ಟು ನಿಂಬೆಹಣ್ಣಿನ ಪೇಸ್ಟಿಗೆ 1 ಕಪ್ನಷ್ಟು ಬೆಲ್ಲನ ತಗೋಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ, ಆಮೇಲೆ ಅದ್ರ ಮೇಲೆ ನೀರು ಹಾಕಿ. ಜಾಸ್ತಿ ನೀರು ಹಾಕಬಾರ್ದು, ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುವವರೆಗೂ ಇದನ್ನು ತಿರುತ್ತಾನೆ ಇರಬೇಕು. ಬೆಲ್ಲ ಎಲ್ಲ ಪೂರ್ತಿ ಕರಗಿದ ನಂತರ ಈ ಬೆಲ್ಲನ ಸೋಸ್ಕೋಬೇಕು. ಬೆಲ್ಲನ ಸೋಸಿದ ನಂತರ ಮತ್ತೆ ಅದೇ ಪಾತ್ರೆಯಲ್ಲಿ ಅದನ್ನು ವಾಪಸ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಬೆಲ್ಲ ಸ್ವಲ್ಪ ಹೊತ್ತು ಕುದ್ಬಿಟ್ಟು ಈ ಥರ ಅಂಟಂಟಾಗಬೇಕು. ಈಗಿದ್ರಲ್ಲಿ ನಿಂಬೆಹಣ್ಣಿನ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಗಮನ ಇರಲಿ ಫ್ರೆಂಡ್ಸ್, ಗ್ಯಾಸು ಸಿಮ್ಮಲ್ಲೇ ಇರಬೇಕು. ಈಗಿದ್ರಲ್ಲಿ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ನಿಂಬೆಹಣ್ಣಿನ ಪಳು ಟೇಸ್ಟಲ್ಲಿ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುತ್ತೆ, ಖಾರ ಜಾಸ್ತಿ ಇರಲ್ಲ. ಹಾಗಾಗಿ ಖಾರನ ಜಾಸ್ತಿ ಹಾಕಬೇಡಿ. ಈಗ ಇದನ್ನು ಸಿಮ್ಮಲ್ಲಿ ಒಂದು 3ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ, ಹಾಗಾಗಿ ಮುಂಚೆನೇ ತುಂಬ ಗಟ್ಟಿಯಾಗುವವರೆಗೂ ಕುದಿಸ್ಬಾರ್ದು. ಸ್ವಲ್ಪ ಹೊತ್ತು ಕುದ್ದ ನಂತರ ಇದು ಈ ಥರ ಗಟ್ಟಿಯಾಗುತ್ತೆ ಮತ್ತು ಇದಕ್ಕೊಂದು ಶೈನಿಂಗ್ ಲುಕ್ ಬರುತ್ತೆ. ಅವಾಗಿದು ರೆಡಿಯಾಗಿದೆ ಅಂತ ಅರ್ಥ. ತಕ್ಷಣ ಸ್ಟವ್ ಆಫ್ ಮಾಡಿದನ್ನು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ರಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು 7ರಿಂದ 8 ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹುರಿಬೇಕು. ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದ ನಂತರ ಈಗ ಇದರಲ್ಲಿ 2 ಕಟ್ ಮಾಡಿದ ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈ ಕಡೆ ಪಳು ಕೂಡ ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗಿದೆ. ಈಗ ಇದರಲ್ಲಿ ರೆಡಿ ಮಾಡಿದಂಥ ಒಗ್ಗರಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ರುಚಿ ನೋಡಿ, ಉಪ್ಪು ಕಡಿಮೆ ಆಗಿದ್ದರೆ ಅಥವಾ ಇನ್ನೂ ಸ್ವಲ್ಪ ಬೆಲ್ಲ ಏನಾದರೂ ಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ. ಸಿಮ್ಮಲ್ಲಿ ಇದನ್ನು ಒಂದು 2 ನಿಮಿಷ ಕುದಿಸ್ಬೇಕು. ಬೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಅದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ. ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಗಾಜಿನ ಬಾಟ್ಲ್ ಅಥವಾ ಬರ್ಣಿಯಲ್ಲಿ ಹಾಕಿಟ್ಕೊಂಡು ಒಂದು 8ರಿಂದ 10 ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಾದರೆ ನಾವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈಗ ಬಾಯಲ್ಲಿ ನೀರಿರಿಸುವಂತಹ ನಿಂಬೆಹಣ್ಣಿನ ಪಳು ರೆಡಿ. ಬಿಸಿ ಅನ್ನ, ಇಡ್ಲಿ, ದೋಸೆ ಮತ್ತು ಚಪಾತಿ ಜೊತೆ ಈ ಚಟ್ಪಟ ಚಟ್ನಿನ ಎಂಜಾಯ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.